ನಾನು ಕಿಚಡಿ ಮಾಡ್ತಾಯಿದ್ದೀನಿ, ಆ ರೆಸಿಪಿನ ನಿಮ್ಗೆ ಹೇಳ್ತಾ ಇದ್ದೀನಿ. ನಾನು ಒಂದೇ ಒಂದು ಹಾಲು ಮತ್ತು ಕ್ಯಾರೆಟು ಮತ್ತು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಕರಿಬೇವು, ಈರುಳ್ಳಿ ಮತ್ತು ಟೊಮೊಟೊ. ಸ್ವಲ್ಪ ನಾನು ಬೆಳ್ಳುಳ್ಳಿನ ಸುಲ್ಕೊಂಡಿಲ್ಲ, ಹಾಗೆ ಹಾಕ್ತಿದ್ದೀನಿ. ಅದು ಬಾಯಿಗೆ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ, ಅದಕ್ಕೆ ಟೊಮೊಟೊ, ಒಂದೇ ಒಂದು ಟೊಮೊಟೊ, ಸ್ವಲ್ಪ ಬೀನ್ಸು, ಕೊತ್ತಂಬರಿ ಸೊಪ್ಪು, ಮತ್ತು ಇಲ್ಲಿ ಒಗ್ಗರಣೆಗೆ ಸ್ವಲ್ಪ ಕಡಲೆಬೀಜ. ಅಂದರೆ ನನ್ನ ಮಗಳು ತಿಂತಾಳಲ್ಲ, ಅದಕ್ಕೆ ಕಡಲೆಬೀಜ ಎಲ್ಲ ಹಾಕಿದ್ರೆ ಬಾಯಿಗೆ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ಅಂತ ಹಾಕಿದ್ದೀನಿ. ನಿಂಗೆ ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಸ್ವಲ್ಪ ಕಾಳುಮೆಣಸು ಹಾಕಿದ್ದೀನಿ, ಸ್ವಲ್ಪ ಕಾಳುಮೆಣಸು, ಒಂದು ಐದಾರು ಕಾಳುಮೆಣಸು ಹಾಕಿದ್ದೀನಿ. ಸ್ವಲ್ಪ ಸಾಸಿವೆ, ಇಷ್ಟೇ ಚಕ್ಕೆ ನೋಡಿ, ಇಷ್ಟು, ಸ್ವಲ್ಪ ಜೀರಿಗೆ, ಮತ್ತು ಇಲ್ಲಿ ಸ್ವಲ್ಪ ರೆಡ್ ಚಿಲ್ಲಿ ಪೌಡರು, ಧನಿಯಾ ಪೌಡರು, ಗರಂ ಮಸಾಲ. ಹೇಗೆ ಮಾಡ್ತೀನಿ ಅಂತ ಹೇಳ್ತೀನಿ. ಫಸ್ಟು ಕುಕ್ಕರಲ್ಲಿ ನಾನು ಮೊದಲೇ ಅನ್ನ ಮತ್ತು ಬೇಳೆನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಕುಕ್ಕರಲ್ಲಿ. ನೋಡಿ, ಈ ಗ್ಲಾಸ್ ಅಳತೆಲಿ ಹೆಸರುಬೇಳೆ ಮತ್ತು ಅಕ್ಕಿ ಮತ್ತು ತೊಗರಿಬೇಳೆ, 2 ಥರದ ತೊಗರಿಬೇಳೆ ಹಾಕಿದ್ದೀನಿ ನಾನು. ಮೈಸೂರು ಬೇಳೆ ಬರುತ್ತೆ ನೋಡಿ, ಒಂದು ಸ್ವಲ್ಪ ರೆಡ್ಡಿಶ್ ಇರುತ್ತಲ್ಲ ಅದು, ಮತ್ತು ಮಾಮೂಲಿ ತೊಗರಿಬೇಳೆನೂ ಹಾಕಿದ್ದೀನಿ, 2 ಮಿಕ್ಸ್ ಮಾಡಿ ಹಾಕಿದ್ದೀನಿ ಈ ಗ್ಲಾಸಲ್ಲಿ. ಸ್ವಲ್ಪ ತೊಗೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು, ಅಂದರೆ ಎಲ್ಲನೂ ಒಂದೇ ಕ್ವಾಂಟಿಟಿಯಲ್ಲಿ ತಗೊಳ್ಳಿ, ಹಾಗಾದರೆ ನಿಮ್ಗೆ ಚೆನ್ನಾಗಿ ಅನಿಸುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದು ಸ್ವಲ್ಪ ಇದು ಜಾಸ್ತಿ ಅಕ್ಕಿ ಸ್ವಲ್ಪ ಮತ್ತು ಬೇಳೆ ಜಾಸ್ತಿ ಹಾಕಿದರೆ ಟೇಸ್ಟ್ ಚೆನ್ನಾಗಿರಲ್ಲ, ಒಂಥರ ಇರುತ್ತೆ ಟೇಸ್ಟು. ಅದಕ್ಕೆ 2 ಒಂದೇ ಕ್ವಾಂಟಿಟಿಯಲ್ಲಿ ತಗೊಳ್ಳಿ. ಅಕ್ಕಿ ಮತ್ತು ಹೆಸರುಬೇಳೆ ಮತ್ತು ತೊಗರಿಬೇಳೆ ಇದನ್ನೆಲ್ಲ ಹಾಕಿ, ಸ್ವಲ್ಪ ಅರಿಶಿನ ಪುಡಿ ಹಾಕಿ, ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಇಷ್ಟಿದ್ರೆ ಸಾಕು, ಈ ಥರ ಇದ್ದರೆ ಸಾಕು. ನಾನು ತೋರಿಸ್ತೀನಿ ಮತ್ತು ಆಮೇಲೆ ನಾನು ಒಗ್ಗರಣೆ ಎಲ್ಲ ಹಾಕ್ಬಿಟ್ಟು ಮತ್ತೆ ಇನ್ನೊಂದ್ಸಲಿ ಕುಕ್ಕರಲ್ಲಿ ಕೂಗಿಸ್ತೀವಲ್ವ, ಅದು ಕರೆಕ್ಟಾಗಿ ಬರುತ್ತೆ ಅದು, ಮತ್ತೆ ಇನ್ನೂ ಬೇಯತ್ತೆ ಅದು. ನೋಡಿ, ಇವಾಗ ನಾನೊಂದು ಬಾಣಲಿ ಕಾಯಕ್ಕೆ ಇಟ್ಟಿದ್ದೀನಿ, ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ಮಕ್ಕಳು ತಿನ್ನೋದಾದರೆ ತುಪ್ಪ ಸ್ವಲ್ಪ ಹಾಕ್ಕೊಳ್ಳಿ, ದೊಡ್ಡವ್ರಿಗಾದರೆ ಸ್ವಲ್ಪ ಏನು ಬೇಕಾಗಲ್ಲ. ತಿನ್ಬೇಕಾದ್ರೆ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಫ್ಲೇವರ್, ಅದು ತುಪ್ಪದ ಫ್ಲೇವರು. ನಾನು ಸ್ವಲ್ಪ ತುಪ್ಪ ಹಾಕಿದ್ದೀನಿ ನೋಡಿ, ಒಂದು 2 ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ. ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ತುಪ್ಪ ಅದು ಚೆನ್ನಾಗಿ ಕಾದಿದೆ. ಇನ್ನೊಂದು ಚೂರು ಎಣ್ಣೆ ಹಾಕ್ತಾಯಿದ್ದೀನಿ ನಾನು. ನೋಡಿ, ಸ್ವಲ್ಪ ಆಯಿಲ್ ಹಾಕಿದ್ದೀನಿ. ಇವಾಗ ಚೆನ್ನಾಗಿ ಕಾದಿದೆ, ಆವಾಗಲೇ ಬಾಣಲಿ ಸ್ವಲ್ಪ ಬಿಸಿಯಾಗಿತ್ತು. ಇವಾಗ ನಾನು ಸಪ್ರೇಟಾಗಿ ಇದು ತೆಗೆದಿಟ್ಕೊಂಡಿದ್ನಲ್ಲ, ಕಾಳುಮೆಣಸು ಮತ್ತು ಸಾಸಿವೆ ಮತ್ತು ಜೀರಿಗೆ, ಚಕ್ಕೆ ಮತ್ತು ಕಡಲೆಬೀಜ, ಅದನ್ನ ಹಾಕ್ತಾಯಿದ್ದೀನಿ. ಕಡಲೆಬೀಜ ಒಂದು ಸ್ವಲ್ಪ ಕೆಂಪಗಾಗಲಿ. ನೋಡಿ, ಚಟ್ ಅಂತ ಸಿಡಿಯೋಕ್ಕೆ ಶುರುವಾಗಿದೆ. ಇಷ್ಟಾದರೆ ಸಾಕು. ಇಷ್ಟಾದಮೇಲೆ ಒಗ್ಗರಣೆಗೆ ಎಲ್ಲ ಇಟ್ಕೊಂಡಿರ್ತೀವಲ್ಲ, ಅದೆಲ್ಲ ಹಾಕ್ಕೊಂಬಿಡಿ. ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೊಟೊ, ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಬೆಂದರೆ ಸಾಕು.
ನಾನು ಸ್ವಲ್ಪ ಉಪ್ಪನ್ನು ಹಾಕ್ತಿದ್ದೀನಿ. ಅನ್ನ ಮತ್ತು ಬೇಳೆನೂ ಕೂಗ್ಸ್ಕೊಳ್ಳೋಕ್ಕೆ ಸ್ವಲ್ಪ ಉಪ್ಪು ಹಾಕಿರ್ತೀವಲ್ಲ, ನೋಡ್ಕೊಂಡು ಹಾಕೊಳ್ಳಿ ಉಪ್ಪು ಎಷ್ಟು ಬೇಕಷ್ಟು. ನೋಡಿ ಟೊಮೊಟೊ ಸ್ವಲ್ಪ ಬೆಂದೇ ಇದೆ, ಜಾಸ್ತಿ ಬೇಯಬಾರ್ದು, ಅದು ಚೆನ್ನಾಗಿರಲ್ಲ. ಇವಾಗ ನಾನು ಕಟ್ ಮಾಡಿ ತೊಳೆದಿಟ್ಕೊಂಡಿರೋ ತರಕಾರಿ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಜೊತೆಗೇ. ಮಿಕ್ಸ್ ಮಾಡಿ ಚೆನ್ನಾಗಿ. ಇವಾಗ ನಾನು ಮಸಾಲೆ ಎತ್ತಿಟ್ಕೊಂಡಿದ್ನಲ್ವ, ಸ್ವಲ್ಪ ಖಾರದ ಪುಡಿ ಮತ್ತು ಧನಿಯಾ ಪೌಡರು ಮತ್ತು ಗರಂ ಮಸಾಲ ಅದನ್ನ ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ನನ್ನ ಮಗಳು ಇನ್ನೂ ಮಾತಾಡ್ತಾ ಇದ್ದಾಳೆ, ಕರೀತಾ ಇದ್ದಾಳೆ. ಏನು ಚಿನ್ನಮ್ಮ? ಮಮ್ಮ ಮಾಡ್ತಾಯಿದ್ದೀನಿ. ಯಾರಿಗಾದ್ರೂ ಡಿಸ್ಟರ್ಬ್ ಆದರೆ ಸಾರಿ, ಅವಳಿಗೆ ಗೊತ್ತಾಗಲ್ಲ ಯಾವಾಗ ಮಾತಾಡಬೇಕು ಇದು ಮಾಡಬೇಕು ಅಂತ. ನೋಡಿ ಸ್ವಲ್ಪ ಇಷ್ಟ ಆದರೆ, ಸ್ವಲ್ಪ ಡ್ರೈ ಆದಂಗೆ ಆಗಿದೆ ನೋಡಿ, ಸಾಕು ಅಷ್ಟು. ಆದರೆ ಮಸಾಲೆ ಎಲ್ಲ ಜಾಸ್ತಿ ಫ್ರೈ ಆಗಬಾರ್ದು, ಅದು ಅನ್ನದಲ್ಲಿ ಅದ್ರ ಫ್ಲೇವರ್ ಬಿಟ್ಕೋಬೇಕು, ಆವಾಗಲೇ ಚೆನ್ನಾಗಿರೋದು. ನೋಡಿ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಿದೆ ಅದು. ಇವಾಗ ನೀರು ಹಾಕ್ತಾಯಿದ್ದೀನಿ, ಈ ಗ್ಲಾಸಲ್ಲಿ ಹಾಕ್ತಾಯಿದ್ದೀನಿ ನೀರು. ನೀವು ಅಳತೆ ನೋಡ್ಕೊಂಡು ಹಾಕೊಳ್ಳಿ ಎಷ್ಟು ಬೇಕು ಅಂತ. 2 3 ನೋಡಿ 4. ಮಿಕ್ಸ್ ಮಾಡಿ ಚೆನ್ನಾಗಿ. ಟೇಸ್ಟ್ ನೋಡಿ ಉಪ್ಪೆಲ್ಲ ಕರೆಕ್ಟಾಗಿದೆಯಾ ಅಂತ. ಉಪ್ಪೇನಾದ್ರು ಕಮ್ಮಿ ಇದ್ದರೆ ಹಾಕ್ಕೊಳ್ಳಿ ನೀವು. ಜಾಸ್ತಿ ಕುದಿಸ್ಬೇಡಿ ಅದನ್ನ. ನೋಡಿ ಈ ಥರ ಮೇಲೆ ಒಂದು ಸ್ವಲ್ಪ ಗುಳೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಅಲ್ವಾ, ಆವಾಗ ನಾವು ಅನ್ನ ಮತ್ತು ಬೇಳೆ ಬೇಯಿಸ್ಕೊಂಡಿರ್ತೀವಲ್ಲ ಅದಕ್ಕೆ ಹಾಕ್ಬಿಡೋಣ ಅದನ್ನ. ನೋಡಿ ನಾನು ಅದು ನೀರು ಇದನ್ನೆಲ್ಲ ಪೂರ್ತಿ ಮಸಾಲೆ ಇದು ನೀರೆಲ್ಲ ಹಾಕಿ ಇದು ಮಾಡಿದ್ವಲ್ಲ, ಅದನ್ನು ಅನ್ನ ಮತ್ತು ಬೇಳೆ ಬೇಯಿಸ್ಕೊಂಡಿರ್ತೀವಲ್ಲ ಅದಕ್ಕೆ ಮಿಕ್ಸ್ ಮಾಡಿದ್ದೀನಿ. ನೋಡಿ ಜಾಸ್ತಿ ನೀರೂ ಇಲ್ಲ, ಜಾಸ್ತಿ ಗಟ್ಟಿನೂ ಇಲ್ಲ, ಈ ಥರ ಇದ್ದರೆ ಸಾಕು. ಅದು ಅನ್ನ ಬೇಳೆ ಎಲ್ಲ ಮತ್ತೆ ಬೇಯತ್ತೆ, ತರಕಾರಿ ಎಲ್ಲ ಜೊತೆಗೆ. ಏನು ಕಂದಮ್ಮ? ಆವಾಗ ಕರೆಕ್ಟ್ ಆಗುತ್ತೆ ಅದು. ಜಾಸ್ತಿ ಗಟ್ಟಿನೂ ಇರಬಾರ್ದು, ಜಾಸ್ತಿ ನೀರು ಇರಬಾರ್ದು. ತರಕಾರಿ ಎಲ್ಲ ಬೆಂದರೆ ಅದರಲ್ಲೇ ಕರೆಕ್ಟ್ ಆಗುತ್ತೆ ಅದು. ಉಪ್ಪು ನೋಡಿ, ಉಪ್ಪು ಟೇಸ್ಟ್ ನೋಡಿ ಹಾಕ್ಕೊಳ್ಳಿ. ಇವಾಗ ನಾನು ಕುಕ್ಕರ್ ಮುಚ್ತಾ ಇದ್ದೀನಿ. ಕುಕ್ಕರ್ ಮುಚ್ಚಿಬಿಟ್ಟು 1-2 ಕೂಗು ಕೂಗಿಸಿ ಸಾಕು. ಆವಾಗಲೇ 1-2-3 ಕೂಗು ಕೂಗಿಸಿದ್ದೆ ನಾನು, ಸಪ್ರೇಟಾಗಿ ಅನ್ನ ಮತ್ತು ಬೇಳೆ ಬೇಯಿಸ್ಕೊಂಡಿದ್ನಲ್ಲ ಆವಾಗ. ಇವಾಗ ಅದು ತರಕಾರಿ ಇದೆಲ್ಲ ಹಾಕಿ ಮಿಕ್ಸ್ ಮಾಡಿ, ಉಪ್ಪು ನೋಡ್ಕೊಂಡು ಹಾಕಿ, ಅದಕ್ಕೆ ಅನ್ನಕ್ಕೂ ಹಾಕಿರ್ತೀರಲ್ವ ಅದಕ್ಕೆ. ಇವಾಗ ನಾನು ಕುಕ್ಕರ್ ಮುಚ್ತಾ ಇದ್ದೀನಿ. ಮುಚ್ಚಿಬಿಟ್ಟು ಮತ್ತೆ 2 ಕೂಗು ಕೂಗಿಸ್ತೀನಿ. ನೋಡಿ 2 ಕೂಗು ಕೂಗಿದೆ. ಕೂಗಾದ್ಮೇಲೆ ನಾನು ಕುಕ್ಕರ್ ಓಪನ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಜಾಸ್ತಿ ನೀರು ಹಾಕಬೇಡಿ, ಜಾಸ್ತಿ ಗಟ್ಟಿನೂ ಇರಬಾರ್ದು, ಚೆನ್ನಾಗಾಗಲ್ಲ. ನೋಡಿ ತುಂಬ ಚೆನ್ನಾಗಿ ಬಂದಿದೆ.
ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ಚೆನ್ನಾಗಿದ್ರೆ ಕಮೆಂಟ್ ಮಾಡಿ ಹೇಳಿ ನನಗೆ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.